ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದ ಕಾಯಕ ಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ನಂದೇಳೆ ಹಾಲಪ್ಪ, ಹಿರಿಯ ಮುಖಂಡ ಬಿಜೆಪಿ ಬಿರಬಿ ಬಸವರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಪೂಜಾರಿ ಮಲ್ಲಿಕಾರ್ಜುನ, ಮುಖಂಡರಾದ ಪೂಜಪ್ಪ, ಪುತ್ರೇಶ್, ಮಂಜುನಾಥ್ ಜೈನ್, ಹಣ್ಣಿ ಶಶಿಧರ್, ಕೊಟ್ರೇಶ್ ನಾಯ್ಕ್, ಚಂದ್ರನಾಯ್ಕ್, ಕೋಟೆಪ್ಪ ಸೇರಿದಂತೆ ಅನೇಕ ಜನ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಈಗಾಗಲೇ ನಡೆದ ಹಾಗೆ ಒಂದರ ಮೇಲೆ ಒಂದರಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕ ಜಟಾಪಟಿಗಳನ್ನು ನಡೆಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಪತ್ರಿಕಾಗೋಷ್ಠಿಗಳು ಸಕಾರಾತ್ಮಕ ಪರಿಣಾಮವನ್ನು ಬೀರುವಂತಾಗಿದೆ. ಕೇವಲ ಪತ್ರಿಕಾಗೋಷ್ಠಿಗಳು ಹೊಡೆದಾಡುವುದಕ್ಕಾಗಿ, ಜಗಳ ಮಾಡುವುದಕ್ಕಾಗಿ ಆಗಬಾರದು. ಅಭಿವೃದ್ಧಿಯ ಪರವಾಗಿ ಎಲ್ಲ ಮುಖಂಡರು ಆಲೋಚಿಸುವಂತಾಗಬೇಕಾಗಿದೆ. ನಿರಂತರವಾಗಿ ಪತ್ರಿಕಾಗೋಷ್ಠಿಗಳು, ಜಟಾಪಟಿಗಳು ನಡೀತಾ ಇವೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ಆಮೇಲೆ ಯಾವ್ಯಾವ ರೈತರು ಕರ್ಕೊಂಡು ಭಯ ಬಿಡಿಸ ನನ್ನಷ್ಟು ಇರೋದ ಯಾರು ಬೆಳೆಯಲ್ಲ ಅಂತ ನಡೀಬೇಕಾ ಹೇಳಿದ್ದು ಅದಕ್ಕೆ ಈ ರೀತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ಜೋಡಿಸ್ಬೇಕಂದ್ರೆ ನಮ್ಮ ಶಾಸಕರು ತಮ್ಮ ಸತತ ಪ್ರಯತ್ನದಿಂದ 20 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಏನು ಒಂದು ಸೋರಿಕೆ ಆಗ್ತಕ್ಕಂಥ ಕಾಲುವೆಗಳ ರಿಪೇರಿ ಇರ್ಬೋದು, ಆ ಸ್ಟ್ಯಾಂಡ್ ಬೈ ಮೋಟ್ರ ಮತ್ತು ಇತರ ಟ್ರಾನ್ಸ್ಫರ್ ಕೊಡಿಸುವ ದೃಷ್ಟಿಯಿಂದ ರೈತರಿಗೆ ಯಾವಾಗಲೂ ನಮ್ಮ ನೀರು ಬಂದಿದ್ದಕ್ಕೆ ಮೋಟರ್ ರಿಪೇರಿ ಆದಾಗ ಒಂದು ತಿಂಗಳು ನೀರು ಹರಿದ್ರು ಕೂಡ ನಾವು ನೀರು ಬಿಟ್ಕೊಳ್ಳೋಕ್ಕಾಗಲ್ಲ. ಅದನ್ನು ಸತತವಾಗಿ ಕಳೆದ 2-3 ಅಧಿವೇಶನದಲ್ಲಿ ಮಾತಾಡಿದ್ದು ನಾವೆಲ್ಲ ನೋಡಿದ್ವಿ. ವಿಶೇಷವಾಗಿ ಈ ನಮ್ಮ ನೀರಾವರಿ ಯೋಜನೆ ಬಗ್ಗೆ ಸದನದಲ್ಲಿ ಹೆಚ್ಚು ಮಾತಾಡ್ತಕ್ಕಂಥದ್ದೇ ನಮ್ಮ ಕೃಷ್ಣನಾಯಕ ಶಾಸಕರು. ಹಾಗಾಗಿ ಅದನ್ನು ಮಾತಾಡಿ ಪದೇ ಪದೇ ಒತ್ತಾಯ ಮಾಡಿ 20 ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡಿಸ್ಕೊಂಡು ಅದನ್ನು ಎಲ್ಲ ಕಾಲುಗಳ ರಿಪೇರಿ ಆಗಿರ್ಬೋದು ಮತ್ತು ಅದನ್ನು ಮೋಟರ್ಗಳು ಸ್ಟ್ಯಾಂಡ್ ಬೈ ಮೋಟರ್ ತರುವಂಥ ಕೆಲಸ ಕೂಡ ಆಗಿದೆ. ಅದು ನಮ್ಮೆಲ್ಲರಿಗೂ ಒಂದು ಖುಷಿಯ ವಿಚಾರ. ಮಳೆ ಬಂದಾಗ ನೀರು ತುಂಬಿಸುವಂಥ ಯೋಜನೆ ಒಂದೊಂದೇ ಮೋಟ್ರ್ಗಳಿವೆ. ಒಂದು ಸ್ಟ್ಯಾಂಡ್ ಬೈ ಮೋಟ್ರ್ ಇಲ್ಲ, ಒಂದು ಎಕ್ಸ್ಟ್ರಾ ಮೋಟ್ರ್ ಇಲ್ಲ. ರಿಪೇರಿ ಆದರೆ ಮತ್ತೆ ಅದು ತೊಗೊಂಬಂದು ರೆಡಿ ಮಾಡಿಕೊಂಡು ವಾಪಸ್ ಹೋಗಿ ಮತ್ತೆ ಕುಂದಿಸಿದಂತ ಮತ್ತೆ ಚೆನ್ನಾಗಿ ಬರ್ತೀವಿ. ಇವತ್ತು 10 ಜನಕ್ಕೆ ನೀರಾವರಿ ಮಾಡುವಂಥ ರೈತ 3 ಬೋರ್ ಇದ್ದರೆ 1-2 ಮೋಟ್ರ್ ಎಕ್ಸ್ಟ್ರಾ ಇಟ್ಕೊಂತ. ಒಬ್ಬ ರೈತ 1 ಮೋಟರ್ ಎಕ್ಸ್ಟ್ರಾ ಇಟ್ಕೊಂತ. ಮೋಟರ್ ಬಂದು 106,000 ಎಕರೆಗೆ ನೀರು ಉಳಿಸುವಂಥ ಈ ಯೋಜನೆಗೆ ಒಂದು ಸ್ಟ್ಯಾಂಡ್ ಬೈ ಮೋಟರ್ ಇಟ್ಕೊಳ್ಳೋಕ್ಕಾಗಿಲ್ಲ. ನಿಮ್ಮ ದೂರದೃಷ್ಟಿಯನ್ನು ಇದು ಆಡಳಿತ. ಒಂದು ಟ್ರಾನ್ಸ್ಫಾರ್ಮರ್ ಒಂದು ಎಕ್ಸ್ಟ್ರಾ ಇಟ್ಕೊಳ್ಳೋಕ್ಕಾಗಿಲ್ಲ, ಒಂದು ಸ್ಪೇರ್ ಟ್ರಾನ್ಸ್ಫಾರ್ಮರ್ ಇಟ್ಕೊಳ್ಳೋಕ್ಕಾಗಿಲ್ಲ. ಈಗ ಹೇಳ್ತಾ ಇದ್ದಾರೆ ನೀವು ಒಂದು ಕಥೆನ ನಿಮ್ದೆಲ್ಲ ನೋಡಿದ್ದಾರೆ ಸ್ವಾಮಿ. ಮೊನ್ನೆ ಒಂದು ನಿಯೋಗ ಹೋಗಿ ಬೆಂಕೈ ಕಡೆಗೆ ಹಂಸಾರದಿಂದ ನೀರು ತುಂಬಿಸಿದ್ರೆ ಹತ್ರ ಆಗುತ್ತಾ ಅಂತ. ಮೋಸ್ಟ್ಲಿ ಹಂಸಾರದಿಂದ ಈಗ ಅವರು ಅಳತೆ ಸಿಕ್ಕಂಗಾಗಿದೆ. ಇಂದು 10 ವರ್ಷ ಆಡಳಿತ ಹಂಸಾರದಿಂದ ಹತ್ರದಿಂದ ಅವ್ರಿಗೆ ಅನಿಸ್ಲೇ ಇಲ್ಲ. ಅವಾಗ ಅವ್ರು ದೂರಿಂದ ಬರ್ಬೇಕಾಯ್ತು ಪೈಪ್ಲೈನ್. ನಾನು ಹೇಳಿದ್ರು ಪೈಪ್ಲೈನ್ ದೂರದಿಂದ ಬಂದರೆ ನೀರು ಪೈಪ್ಲೈನ್ ಇಲ್ಲಿ ಆಗುತ್ತೆ, ನೀರು ಹರಪಮಳೆಗೆ ಹೋಗುತ್ತೆ. ಹಂಗೆ ನೀರು ಹರಪಮಳೆಗೆ ಹೋಗೋಕ್ಕೋಸ್ಕರ ನೀವು ಪೈಪ್ಲೈನ್ ದೂರದಿಂದ ಮಾಡಿಸಿರೋದು. 30-36 ಕಿಲೋಮೀಟ್ರ್ ಮಗಳಿಂದ ನೀರು ಕೆಲಸ ಮಾಡಿದ್ವಿ. ಹಿಂದ್ಗಡೆ ಸಿಮೆಂಟ್ ಪೈಪು, ಮುಂದ್ಗಡೆ ಸಣ್ಣ ಪೈಪ್ ಹಾಕಿ ಅಳವಡಿಕೆ ಮಾಡಿ ನೀರು ಹೋಗೋದಂಗೆ ಮಾಡಿ ಒಳಗೊಂದಿ ಹಳ್ಳದಾಗ ಹರಿಯಂಗೆ ಮಾಡಿ ಇವತ್ತು ಬಂದು ಹೇಳ್ತಾ ಇದ್ದೀರಿ. ಕಳೆದ 3 ವರ್ಷದಿಂದ ನೀವು ಹೊರಗಡೆ ಬಂದಿಲ್ಲ. ನಮ್ಮ ಶಾಸಕರು ನಿರಂತರವಾಗಿ ಜನರ ಜೊತೆಗೆ ಎಲ್ಲ ರೀತಿ ಬೆರೆಯುವಂಥವರು. ಅದರೊಟ್ಟಿಗೆ ಹಳ್ಳಿಗಳ ಪ್ರವಾಸ, ಗ್ರಾಮ ಪ್ರವಾಸ, ವಾರ್ಡ್ಗಳ ಪ್ರವಾಸ ವಿನೂತನ ರೀತಿಯಲ್ಲಿ ಮಾಡಿ ಇರ್ತಕ್ಕಂಥ ಕನಿಷ್ಠ ನಮ್ಮ ಅನುದಾನದಲ್ಲಿ ಕೂಡ ಗರಿಷ್ಠ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಜನತೆ ಕಣ್ಣು ಏರಿಸುವಂಥ, ಮಣ್ಣು ಏರಿಸುವಂಥ ಕೆಲಸವನ್ನು ಬಿಡಬೇಕು. ನೀವು ಕೈ ಜೋಡಿಸ್ರಿ. ಸರ್ಕಾರ ನಿಮ್ಮದೇ ಇದೆ. ಇವತ್ತು ಎಷ್ಟು ಇಲಾಖೆಗಳಲ್ಲಿ ಪ್ರಭಾರಿಗಳು ನಮ್ಮ ಬರೀ ಪ್ರಭಾರಿಗಳು ಇವತ್ತು ಕೆಲಸ ಮಾಡ್ತಿದ್ದಾರೆ. ನೀರಾವರಿ ಇಲಾಖೆಯಲ್ಲಿ ಹಲವಾರು ಇಲಾಖೆ ಅರ್ಧಕ್ಕರ್ಧ ಪೋಸ್ಟ್ಗಳು ಇವತ್ತು ಖಾಲಿ ಇದ್ದಾವೆ. ಅದ್ರ ಬಗ್ಗೆ ಆಸಕ್ತಿ ಇಲ್ಲ.
ಭೂಸ್ವಾಧೀನ ಅಧಿಕಾರಿಗಳಲ್ಲಿ ಎಷ್ಟು ದಿವಸ ಆಯ್ತು ಮತ್ತು ನಿಮ್ಮ ಸರ್ಕಾರದಾಗ ಅವ್ರು ಕೊಡ್ಸೋಕ್ಕಾಗಿಲ್ಲ, ಈಗಲೂ ಕೊಡ್ಸೋಕ್ಕಾಗಿಲ್ಲ. ರೈತರು ಗೋಳು ಕೇಳೋರಿಲ್ಲ. ಹಾಗಾಗಿದೆ ಇಲ್ಲಿ ಒಂದು ನಮ್ಮ ಕನ್ನಡದಲ್ಲಿ ಬಂದು ವರದಿ ನೋಡಿ, ಹೊಲದ ಹತ್ರ ಅವ್ರ ಹೊಲ ಏನು ಅಂಸಾರದಲ್ಲಿ ಖರೀದಿ ಮಾಡ್ಯಾರಲ್ಲ ಆ ಹೊಲದ ಹತ್ರ ಇವತ್ತು ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದೋ ರೈತರ ಹೊಲದಲ್ಲಿ ಮಾಡಿಲ್ಲ. ಆಮೇಲೆ ಕಳಪೆ ಮಟ್ಟದ ಗುಣಮಟ್ಟದ ಪೈಪ್ಗಳನ್ನ ಹಾಕಿ ಅದನ್ನ ಮೊನ್ನೆ ಪೈಪ್ ಹೊಡೆದಿದೆ. ಪೈಪ್ ಹೊಡೆದು ಮೋಟರ್ ಆನ್ ಮಾಡಿದ ತಕ್ಷಣ ಪೈಪ್ ಹೊಡೆದು ಒಳಲು ಚಂದ್ರಪುರ ಒಂದಲ್ಲಿ ಹೋಗಿದೆ. ಅವ್ರು 20 ಪಾಪ ಒಂದು 5 ಎಕರೆ ಎಲ್ಲ ನೀರು ಹೋಗಿ ಎಲ್ಲ ಬೆಳೆ ಹಾಳಾಗಿದೆ. ಅದಕ್ಕೆ ಪರಿಹಾರ ಮಾನ್ಯ ಶಾಸಕರ ಕೈಯಿಂದ ದುಡ್ಡು ಕೊಟ್ಟರು. ಈ ರೀತಿ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಸೋಲಿನ ಹತಾಶೆಯಿಂದ ಮಾನ್ಯ ಶಾಸಕರು ಈ ರೀತಿ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರು ಮುಂದಿನ ದಿನಮಾನಗಳಲ್ಲಿ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾರೆ. ಪಿಟಿ ಪರಮೇಶ್ವರ್ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ಆಮೇಲೆ ಯಾವ್ಯಾವ ರೈತರು ಕರ್ಕೊಂಡು ಭಯ ಬಿಡಿಸ್ತಾರೆ ನನ್ನಷ್ಟು ವಿರುದ್ಧ ಯಾರು ಬೆಳೆಯಲ್ಲ ಅಂತ ನಡೀಲಾಗ ಹೇಳಿದ್ದ ಅದಕ್ಕೆ ಈ ರೀತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮತ್ತೆ ಜೋಡಿಸ್ಬೇಕಂದ್ರೆ ನಮ್ಮ ಶಾಸಕರು ತಮ್ಮ ಸತತ ಪ್ರಯತ್ನದಿಂದ 20 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಏನು ಒಂದು ಸೋರಿಕೆ ಆಗ್ತಕ್ಕಂಥ ಕಾಲುವೆಗಳ ರಿಪೇರಿ ಇರ್ಬೋದು, ಆ ಸ್ಟ್ಯಾಂಡ್ ಬೈ ಮೋಟ್ರ ಮತ್ತು ಟ್ರಾನ್ಸ್ಫರ್ ಕೊಡಿಸುವ ದೃಷ್ಟಿಯಿಂದ ರೈತರಿಗೆ ಯಾವಾಗಲೂ ನಮ್ಮ ನೀರು ಬಂದಿದ್ದಕ್ಕೆ ಮೋಟರ್ ರಿಪೇರಿ ಆದಾಗ 1 ತಿಂಗಳು ನೀರು ಹರಿದ್ರು ಕೂಡ ನಾವು ನೀರು ಬಿಟ್ಕೊಳ್ಳೋಕ್ಕಾಗಲ್ಲ. ಅದನ್ನು ಸತತವಾಗಿ ಕಳೆದ 2-3 ಅಧಿವೇಶನದಲ್ಲಿ ಮಾತಾಡಿದ್ದು ನಾವೆಲ್ಲ ನೋಡಿದ್ವಿ. ವಿಶೇಷವಾಗಿ ಈ ನಮ್ಮ ಎತ್ ನೀರಾವರಿ ಯೋಜನೆ ಬಗ್ಗೆ ಸದನದಲ್ಲಿ ಹೆಚ್ಚು ಮಾತಾಡ್ತಕ್ಕಂಥದ್ದೇ ನಮ್ಮ ಕೃಷ್ಣನಾಯಕ ಶಾಸಕರು. ಹಾಗಾಗಿ ಅದನ್ನು ಮಾತಾಡಿ ಪದೇ ಒತ್ತಾಯ ಮಾಡಿ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸ್ಕೊಂಡು ಅದನ್ನು ಎಲ್ಲ ಕಾಲುಗಳ ರಿಪೇರಿ ಆಗಿರ್ಬೋದು ಮತ್ತು ಅದನ್ನು ಮೋಟರ್ಗಳು ಸ್ಟ್ಯಾಂಡ್ ಬೈ ಮೋಟರ್ ತರುವಂಥ ಕೆಲಸ ಕೂಡ ಆಗಿದೆ. ಅದು ನಮ್ಮೆಲ್ಲರಿಗೂ ಒಂದು ಖುಷಿಯ ವಿಚಾರ.